ಕೂಡ ಒಂದು ಸೌಭಾಗ್ಯದ ವಿಷಯ. ಇಲ್ಲಿ ಬಹಳ ಇತಿಹಾಸ ಇರ್ತಕ್ಕಂಥದ್ದು. ಈಗ ಅದೆಲ್ಲ ಹೇಳಿ ಹೋದ್ರೆ ಸಮಯ ಬಹಳ ಆಗುತ್ತೆ. ಅಂತ ಕಡೆ ಅವರು ಕೆಲಸವನ್ನು ಮಾಡಿದಂಥವ್ರು. ನಾನು ಕ್ಷೇತ್ರಗಳ ಮರುವಿಂಗಡಣೆ ಆದ ನಂತರ ನಾನು ಬೆಂಗಳೂರಿಗೆ ಅಲ್ಲಿಗೆ ಕ್ಷೇತ್ರವನ್ನ ವರ್ಗ ಮಾಡುವಂತ ಆಗಿದ ನಂತರವೂ ಕೂಡ ಅಲ್ಲಿ ಚುನಾವಣೆಗೆ ಬಂದಿದ್ದಾಗ ಅಲ್ಲಿಯೂ ಸಹ ಬಂದು ಅಲ್ಲಿ ಅವರ ಬಂಧು ಬಳಗದವರಿಗೆಲ್ಲ ಹೇಳಿ ನೀವು ನಮ್ಮ ಹುಡುಗ ಅವ್ರಿಗೆ ಮಾಡ್ಬೇಕು ಅಂತ ಅಲ್ಲಿಯೂ ನನ್ನ ಪರವಾಗಿ ಚುನಾವಣೆ ನಡೆಸ್ತಾರೆ. ಆ ತರ ಯಾಕೆಂದ್ರೆ ಯಾವುದನ್ನೇ ಅವ್ರ ಮನಸ್ಸಿನಲ್ಲಿ ಸಣ್ಣತನ ತೋರಿಸದೆ ಅಲ್ಲಿ ಬಂದು ಒಂದೇ ಚುನಾವಣೆ ಅಲ್ಲ, ಆದ್ಮೇಲೆ ಯಾವ ಚುನಾವಣೆ ಬಂದ್ರು ಅಲ್ಲಿ ಬಂದು ಅವ್ರ ಮಕ್ಕಳಾಗ್ಲಿ ಅವರ ಬೀಗರಾಗ್ಲಿ ಅವರ ಬಂಧು ಬಳಗ ಎಲ್ಲಾರನ್ನೂ ನಮ್ಗೆ ಅಲ್ಲಿ ದಾಖಲೆ ಕೊಟ್ಟು ಅವರೆಲ್ಲ ಇವತ್ತಿಗೂ ನನ್ನ ಜೊತೆಗೆ ಬಲವಾಗಿ ನಿಂತು ಎಲ್ಲಾ ರೀತಿಯಲ್ಲಿ ನನಗೆ ಬೆನ್ನೆಲುಬಾಗಿ ಅವರ ಇಡೀ ಕುಟುಂಬದ ಎಲ್ಲಾ ಸದಸ್ಯರು ನನ್ನ ಜೊತೆಗೆ ನಿಂತಿದ್ದಾರೆ. ಹಾಗಾಗಿ ನಮ್ಮ ಸಂಬಂಧ ನಾನು ರೇಣುಕಾ ಕ್ಷೇತ್ರ ಹೋದ್ಮೇಲೆ ಕ್ಷೇತ್ರ ಮರುವಿಂಗಡಣೆ ಆದ್ಮೇಲೆ ಏನು ಮುಗಿಲಿಲ್ಲ. ಆ ನಂತರದ ದಿನಗಳು ಕೂಡ ನಮ್ಮ ಜೊತೆ ಅಷ್ಟೇ ಅನ್ಯೋನ್ಯವಾಗಿ ಯಾವುದೇ ಸ್ಥಿತಿಯಲ್ಲೂ ಕೂಡ ಅವರು ಒಬ್ಬ ಮಗನ ರೀತಿಯಲ್ಲಿ ನಮ್ಮನ್ನ ಪ್ರೀತಿ ವಾತ್ಸಲ್ಯದಿಂದ ನೋಡಿದಂತಹದ್ದು. ಯಾವುದೇ ಎಲ್ಲೇ ಸ್ಥಿತಿಯಲ್ಲೂ ಕೂಡ ಅಷ್ಟು ಪ್ರೀತಿಯಿಂದ ಮಾತಾಡಿಸೋರು. ಅವರೊಬ್ಬರೇ ಅಲ್ಲ, ಅವರ ಕುಟುಂಬದ ಎಲ್ಲ ಸದಸ್ಯರು, ಅವರ ಸಹೋದರರಿಂದ ಹಿಡಿದು ಆ ಮನೆಯಲ್ಲಿ ಎಲ್ಲ ಮಹಿಳೆಯರು ಕೂಡ ಅಷ್ಟೇ ನಾವು ಸ್ವಂತ ಮನೆಯವರು ಅನ್ನೋ ತರ ನಮ್ಮನ್ನ ನೋಡ್ತಾ ಬಂದಿದ್ದಾರೆ. ಎಲ್ಲೇ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಸಿಕ್ಕಿದ್ರು ಕೂಡ ನಮ್ಮನ್ನ ಅಷ್ಟು ಪ್ರೀತಿಯಿಂದ ಇಡೀ ಕುಟುಂಬದವರು ನಮ್ಮ ಜೊತೆಗೆ ಅಷ್ಟು ಅನ್ಯೋನ್ಯವಾಗಿ. ಯಾಕಂದ್ರೆ ನಾವು ರಾಜಕೀಯ ಎದುರಾಳಿಗಳಾಗಿ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ರಾಜಕೀಯ ಗೊತ್ತಿದೆ, ಎದುರಾಳಿ ತರ ಎಲ್ಲೋ ಒಂದೊಂದು ಸಂದರ್ಭದಲ್ಲಿ ವೈರತ್ವಕ್ಕೂ ತಿರುಗಿಬಿಡುತ್ತೆ. ರಾಜಕೀಯ ಎದುರಾಳಿತನ ಬೇರೆ, ವೈರತ್ವ ಬೇರೆ. ಆದ್ರೆ ಆ ವೈರತ್ವಕ್ಕೆ ಯಾವತ್ತೂ ಕೂಡ ದಾರಿ ಮಾಡಿ ಕೊಡದೆ ರಾಜಕೀಯ ಎದುರಾಳಿತನವನ್ನ ಮರೆತು ವೈಯಕ್ತಿಕವಾಗಿ ಆ ರೀತಿ ಸಂಬಂಧವನ್ನ ಬೆಳೆಸುವಂತಹದ್ದು, ಬಾಂಧವ್ಯ ಬೆಳೆಸುವಂತಹದ್ದು ಅದು ಇಡೀ ಕುಟುಂಬದ ದೊಡ್ಡ ಗುಣ ಅಂತ ನಾನು ಹೇಳ್ಬೋದು. ಅದಕ್ಕೆ ಸಂಕೇತವಾಗಿ ಹಾಗೆ ಅವರು ಕೊನೆ ದಿನಗಳವರೆಗೂ ಕೂಡ ಸಾರ್ವಜನಿಕರ ಜೊತೆಗೆ ಮತ್ತೆ ಅವರು ರೈತ ಕುಟುಂಬದವರು ಬಂದವರು ಅನ್ನೋದು ಒಂದು ಕಡೆ ಆದ್ರೆ ರೈತರ ವಿಷಯಗಳು ಅವುಗಳನ್ನ ನಿರಂತರ ಸಣ್ಣದಿರಬಹುದು ದೊಡ್ಡದಿರಬಹುದು ಯಾವುದನ್ನು ಸಣ್ಣದು ಅಂತ ಪರಿಗಣಿಸ್ತೇವೆ, ಯಾವುದನ್ನು ದೊಡ್ಡದು ಅಂತ ಏನೇ ಕೆಲಸ ಕೇಳ್ಕೊಂಡು ಬಂದ್ರು ಅವ್ರಿಗೆ ಪರವಾಗಿ ಕೈಲಾದಷ್ಟು ಕೆಲಸ ಯಾರಿಗೂ ಕೂಡ ಬಂದವರಿಗೆ ಇಲ್ಲಪ್ಪ ಆಗೋದಿಲ್ಲ ಇದು ಹೋಗೋದಿಲ್ಲ ಅಂತ ಆ ಒಂದು ಯಾವತ್ತೂ ಆ ಪ್ರವೃತ್ತಿಯನ್ನ ತೋರಿಸಿದಂತವ್ರು ಅಲ್ಲ. ಏನೋ ಅವ್ರ ಕೈಲಿ ಸಹಾಯ ಮಾಡ್ಲಿಕ್ಕೆ ಸಾಧ್ಯ. ನನಗೂ ಯಾವಾಗಾದ್ರೂ ಫೋನ್ ಮಾಡೋದು, ನೋಡಪ್ಪ ಇರೋದು ಸ್ವಲ್ಪ ಏನೋ ಹೇಳ್ತಾ ಇದ್ದಾರೆ, ಮಾಡಕ್ ಆಗೋಗಿದ್ರೆ ಮಾಡ್ಕೊಡಪ್ಪ ಅಂತ ಯಾರೇ ಬಂದ್ರು ಕೂಡ ಅವ್ರ ಪರವಾಗಿ ಪ್ರಯತ್ನ ಅಂತೂ ಮಾಡ್ತಾ ಇದ್ರು. ಆ ರೀತಿಯಾಗಿ ಇದ್ದಿದ್ರಿಂದಾನೇ ಅವರು ಒಂದಷ್ಟು ಜನಗಳನ್ನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು. ಅವರು ಜನಗಳನ್ನ ಸಂಪಾದನೆ ಮಾಡಿದ್ರು ಸಹ ಶಾಶ್ವತವಾಗಿ ಸಾರ್ವಜನಿಕ ಜೀವನದಲ್ಲಿ ಉಳಿದಿದ್ದು ಅಷ್ಟೇ. ಇವತ್ತು ನಾವೆಲ್ಲ ಇಷ್ಟು ಜನ ಇಲ್ಲಿ ಸೇರಿದ್ದೀವಿ ಅಂದ್ರೆ ಅವರ ಆ ಒಂದು ಜನಪರವಾಗಿ ಇದ್ದಂತಹ ಬದ್ಧತೆ ಅದು ನಮ್ಮನ್ನ ಇಷ್ಟು ಜನವನ್ನ ಇವತ್ತು ಇಲ್ಲಿ ಸೇರಿಸಲಿಕ್ಕೆ ಕಾರಣ ಆಗಿರುವಂತಹದ್ದು. ಅವರ ನೆನಪು ಶಾಶ್ವತವಾಗಿ ಉಳಿಯಲಿ ಅಂತ ನಾನು ಆಶಿಸ್ತೇನೆ. ಅವರ ಕುಟುಂಬದವರು ಕೂಡ ನನಗೆ ಅವರು ಹೇಳಿದಾಗೆ ಅವರ ಜೊತೆಗೆ ನಿಂತು ಸಂಪೂರ್ಣವಾಗಿ ಎಲ್ಲ ಕೆಲಸಗಳಲ್ಲೂ ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಂತು ವೆಂಕಟೇಶ್ವರವರ ಶ್ರೇಯಸ್ಸಿನಲ್ಲಿ ಅವರ ಕುಟುಂಬದ ಕೊಡುಗೆಯೂ ಕೂಡ ಬಹಳ ಮುಖ್ಯವಾದಂತಹ ಪಾತ್ರ. ಹಾಗಾಗಿ ಬರೀ ಅವರು ವೆಂಕಟೇಶ್ವರವರೊಬ್ಬರೇ ಅಲ್ಲ, ಅವರ ಕುಟುಂಬದ ಸದಸ್ಯರು ಕೂಡ ಅವರು ಹೆಸರು ಗಳಿಸಬೇಕಾದ್ರೆ ಅವರ ಕೊಡುಗೆಯೂ ಸಾಕಷ್ಟು ಇದೆ. ಅವೆಲ್ಲವನ್ನು ಕೂಡ ಇವತ್ತು ನೆನಪು ಮಾಡ್ತಕ್ಕಂಥ ಮೆಲುಕು ಹಾಕ್ತಕ್ಕಂಥ ಈ ಕಾರ್ಯಕ್ರಮ ಮಾಡಿರುವಂತಹದ್ದು ಬಹಳ ಅರ್ಥಪೂರ್ಣವಾಗಿ ಇದೆ. ಒಟ್ಟಾರೆ ನಾವೆಲ್ಲರೂ ಸೇರಿ ಅವರ ನೆನಪು ಇನ್ನು ಶಾಶ್ವತವಾಗಿ ಉಳಿಯುವಂತಹ ರೀತಿಯಲ್ಲಿ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆ ವಿಷಯದಲ್ಲಿ ನಮ್ಮ ಸ್ಥಳೀಯ ಮುಖಂಡರು ಏನೇ ಒಂದು ಸಲಹೆಯನ್ನ ಕೊಟ್ರೆ, ಮಾನ್ಯ ಸುದರ್ಶನ್ ಅವರು ಇದ್ದಾರೆ, ಅವರ ನೇತೃತ್ವದಲ್ಲಿ ಏನೇ ಸಲಹೆ ಕೊಟ್ಟರು ಕೂಡ ನಿಮ್ ಜೊತೆಗೆ ಸರ್ಕಾರದಲ್ಲಿ ಭಾಗವಾಗಿ
ನಾನು ಸಹ ನಿಮ್ಮ ಜೊತೆಗೆ ಆ ವಿಷಯದಲ್ಲಿ ಕೈ ಜೋಡಿಸ್ತೇನೆ ಅನ್ನುವಂತ ಮಾತನ್ನ ಹೇಳಿ ಈ ಕಾರ್ಯಕ್ರಮ ಮಾಡಿರೋದು ಬಹಳ ಅರ್ಥಪೂರ್ಣವಾಗಿ ಇದೆ. ವೆಂಕಟಮುನಿಯಪ್ಪನವರು ಅವರ ಸಾರ್ವಜನಿಕ ಸೇವೆಯ ಮುಖಾಂತರ ಜನಗಳ ನೆನಪಿನಲ್ಲಿ ಶಾಶ್ವತವಾಗಿ ಉಳಿಯಲಿ ಅಂತ ನಾನು ಆಶಿಸಿ